ನಾವು ಸಿ ಪಾಟೀಲ್ ಮಾತಾಡಿದಾಗೆ ನಾವು ನಮ್ಮ ಅಭಿಪ್ರಾಯಗಳನ್ನು ಹೇಳಬೇಕಾಗಿದೆ. ಅದಕ್ಕೆ ಈಗ ಅಪಾಯಿಂಟ್ಮೆಂಟ್ ಕೇಳಿದ್ದೇವೆ. ಡಾಕ್ಟರ್ ರಾಧಾಮೋಹನ್ ಅಗರ್ವಾಲ್ ಅವರಿಗೆ ಕೇಳಿದ್ದೇವೆ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಕೂಡ ಈಗ ಕಳಿಸ್ತೇವೆ. ನಮಗೂ ಭೇಟಿ ಮಾಡಿಸಿ ಮತ್ತು ನಮಗೆ ಅಪಾಯಿಂಟ್ಮೆಂಟ್ ಕೊಡಿ, ನಮ್ಮ ಅಭಿಪ್ರಾಯಗಳನ್ನು ನಾವು ಹೇಳಬೇಕಾಗಿದೆ. ಹಾಗಾಗಿ ಅದಕ್ಕೆ ಕಾಯ್ತಾ ಇದ್ವಿ. ನಾವು ಇವತ್ತು ಅವ್ರನ್ನ ಭೇಟಿ ಮಾಡಿ ನಮ್ಮ ಅಭಿಪ್ರಾಯಗಳನ್ನು ಹೇಳ್ತೇವೆ. ಇದು ಬರೀ ನಮ್ಮ ಅಭಿಪ್ರಾಯ ಅಷ್ಟೇ ಅಲ್ಲ, ಕಾರ್ಯಕರ್ತರ ಅಭಿಪ್ರಾಯ ಹೌದು, ಜನಸಾಮಾನ್ಯರ ಅಭಿಪ್ರಾಯವೂ ಹೌದು. ಇಷ್ಟು ಮಾಡ್ತೇವೆ. ಮತ್ತೊಂದು ವಿಷಯ ಹೇಳಿದ್ರೆ, ನಮ್ಮದು ಸಂಘಟನಾ ಪರ್ವ ನಡೀತಾ ಇದೆ. ಅದರಲ್ಲಿ ಬೂತ್ ಅಧ್ಯಕ್ಷರು ಮಾಡಿದ್ದೇವೆ, ಪೇಜ್ ಪ್ರಮುಖರು ಮಾಡಿದ್ದೇವೆ. ನಾವು ಈಗಾಗಲೇ ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ ಅಂತಕ್ಕಂಥ ವ್ಯವಸ್ಥೆ ನಮ್ಮ ಪಕ್ಷದಲ್ಲಿದೆ. ಮಂಡಲ ಅಧ್ಯಕ್ಷರ ಆಯ್ಕೆ ಬಹುತೇಕ ಆಗಿದೆ ಮತ್ತು ಅದನ್ನ ಇವತ್ತು ಗಮನಕ್ಕೆ ಬಂದಿದೆ. ಜಿಲ್ಲಾ ಅಧ್ಯಕ್ಷರ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗ್ತದೆ. ಅಂದ್ರೆ ಸಂಘಟನಾ ಪರ್ವದಲ್ಲಿ ನಡೀತಕ್ಕಂಥ ಪ್ರಕ್ರಿಯೆಗಳಿವೆಲ್ಲ. ಹಾಗೆ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಕೂಡ ನಡೀತದೆ. ಇದ್ರ ಮಧ್ಯೆ ಒಂದಿಷ್ಟು ಜನರು ನಮ್ಮ ಪಕ್ಷದ ಮುಖಂಡರಾಗಿದ್ದರು, ಮಾಜಿ ಶಾಸಕರಾಗಿದ್ದರು, ಹಾಲಿ ಶಾಸಕರಾದವರು ಮತ್ತು ಕೇಂದ್ರದ ಸಚಿವರಾದವರು ಬಾಯಿ ಬಂದಂಗೆ ಈ ಅಧ್ಯಕ್ಷರ ಬಗ್ಗೆ ಮಾತಾಡೋದು. ಈ ಪ್ರಕ್ರಿಯೆಗಳು ನಡೀತಿರ್ಬೇಕಾದ್ರೆ ಯಾಕೆ ಮಾತಾಡಬೇಕು? ಇನ್ನೊಂದು ವಾರನೋ 15 ದಿನ ಕಾಯ್ಬೇಕಲ್ಲ ಅವರು. ಯಾಕೆ ಮಾತಾಡ್ತಾರೋ ಗೊತ್ತಿಲ್ಲ. ಇದು ಯಾರು ಸಹಿಸಿಕೊಳ್ಳೋ ಅಂತದ್ದೆಲ್ಲ. ಜನಸಾಮಾನ್ಯರು ಕೂಡ ಸಹಿಸಿಕೊಳ್ತಾ ಇಲ್ಲ, ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಸಹಿಸಿಕೊಳ್ತಾ ಇಲ್ಲ. ಏನೇ ನಡೆಯೋದಿದ್ರು ಇನ್ನು 8 ದಿನ 15 ದಿನದಲ್ಲಿ ನಡೀತದೆಯಲ್ಲ. ರಾಷ್ಟ್ರೀಯ ಅಧ್ಯಕ್ಷರ ನೇಮಕದವರೆಗೂ ಅಥವಾ ಚುನಾವಣೆಯವರೆಗೂ ಇನ್ನೊಂದು 8-10 ದಿನ 15 ದಿನ ಇದೆ. ಇದ್ರ ಮಧ್ಯೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇದು ನಾವು ಖಂಡಿಸ್ತೇವೆ. ನಾನಂತೂ ಖಂಡಿಸ್ತೇನೆ. ಅವರು ಬಾಯಿಗೆ ಬೀಗ ಹಾಕೋಬೇಕು. ಈ ತರ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು, ನಮ್ಮ ಪಕ್ಷದ ಅಧ್ಯಕ್ಷರ ಬಗ್ಗೆ ಮಾತಾಡೋದು, ಯಾವುದೋ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡೋದು. ಅವಾಗೆಲ್ಲ ಏನು ಇವ್ರಿಗೆ ಜೀವ ಇರ್ಲಿಲ್ವಾ? ಏನಾಗಿತ್ತು ಇವ್ರಿಗೆ ಅವಾಗ ಮಾತಾಡ್ಲಿಕ್ಕೆ? ಇವರು ಶಾಸಕರಾಗಿದ್ರು, ಮಂತ್ರಿಗಳಾಗಿದ್ರು. ಆಗ ಮಾತಾಡದೇನೆ ಈ ಒಂದು 15 ದಿನದಲ್ಲಿ ಮಾತಾಡೋದಿದೆಯಲ್ಲ, ಇದು ಸರಿಯಲ್ಲ. ಅಧ್ಯಕ್ಷರು ಯಾರಾಗಬೇಕು ಅಂತ ಚುನಾವಣೆ ನಡೀತದೆ. ಚುನಾವಣೆ ನಡೆದಿದ್ರೆ ನಮ್ಮಲ್ಲಿ ಬಹುಮತ ಅಲ್ಲ, ಸಹಮತದೊಂದಿಗೆ ನಡೆಯೋದು. ಬಿಜೆಪಿಯಲ್ಲಿ ನಾನು ನೋಡಿದಂಗೆ ಇಲ್ಲಿವರೆಗೆ ಸಹಮತದೊಂದಿಗೆ ನಡೆದಿದೆ. ಅದನ್ನು ಸಹಮತ ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಹೈಕಮಾಂಡ್ ಅವರು ಮಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ಇವರು ಮಾತಾಡಿದಕ್ಕೆ ಏನು ಶಿಕ್ಷೆ? ಮಾತಾಡಿದಕ್ಕೆ ಏನು ಪರಿಹಾರ? ಬಾಯಿಗೆ ಬಂದ ಡ್ಯಾಮೇಜ್, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಎಲ್ಲರಿಗೂ ಡ್ಯಾಮೇಜ್ ಆಗ್ತಾ ಇದೆ. ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಹಾಗಾಗಿ ಅದನ್ನು ಕೂಡ ನಾವು ಇವತ್ತು ಅಗರ್ವಾಲ್ ಅವರಿಗೆ ಹೇಳ್ತೇವೆ. ಏನು ನಾನು ಹೇಳಿದ್ನಲ್ಲ, ಪೇಜ್ ಪ್ರಮುಖ, ನಮ್ಮದು ಬೂತ್ ಅಧ್ಯಕ್ಷ, ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ, ನಮ್ಮ ಮಂಡಲಗಳು ಮತ್ತು ಜಿಲ್ಲಾಧ್ಯಕ್ಷರು ನೇಮಕಗಳು ಆಗಿ ಜಿಲ್ಲಾಧ್ಯಕ್ಷರಿಗೆ ಬಂದಿದ್ದೇವೆ ನಾವು ಬಹುತೇಕ. ಇದ್ರ ಮಧ್ಯೆ ಬಾಯಿ ಬಂದಂಗೆ ಒಂದು 15 ದಿನ 8 ದಿನ ಸರಿ ಇರಕ್ ಆಗೋದಿಲ್ಲ ಅಂತ ಹೇಳಿದ್ರೆ ಏನ್ ಪೇಪರ್ನಾಗ ಏನ್ ಹೇಳೋದು? ಅಧ್ಯಕ್ಷ ಬೇಡ ಅಂದ್ರೆ ಅವ್ರು ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ಕೊಳ್ಳಿ ಇವರು. ಅದ್ರ ನಾವೀಗ ಅವ್ರು ಹೇಳಿದಕ್ಕಾಗಿ ನಾವು ಹೇಳ್ತಿದ್ದೇವೆ, ಈಗಿರೋ ಅಧ್ಯಕ್ಷರನ್ನ ಮುಂದುವರಿಸಬೇಕು ಅಂತ ನಾವೀಗ ಹೇಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ದಿದ್ರೆ ಹೈಕಮಾಂಡ್ ಅವರು, ಪಕ್ಷದ ಪ್ರಮುಖರು, ಪರಿವಾರದ ಪ್ರಮುಖರು ಎಲ್ಲರೂ ಸೇರಿ ಮಾತಾಡಿ ಮಾಡೋ ಅಂತ ವ್ಯವಸ್ಥೆ ಬಿಜೆಪಿಯಲ್ಲಿ. ಆದ್ರೆ ಇವರು ಒಂದಿಷ್ಟು ಜನ ಚುನಾವಣೆ ಮಾಡ್ತೇವೆ, ಅಭ್ಯರ್ಥಿ ಹಾಕ್ತೇವೆ, ಪೇಪರ್ನಾಗ ಯಾಕೆ ಹೇಳ್ಬೇಕು? ಅದನ್ನ ಸಾರ್ವಜನಿಕರು ಓಟ್ ಹಾಕದೆ ಇದು ಅಲ್ವಲ್ಲ. ಯಾರ್ಯಾರು ಓಟ್ ಹಾಕಬೇಕು ಅಂತ ಹೇಳಿ ಅಲ್ಲಿ ಆಗಿದೆ. ಮಂಡಲದಿಂದ ಆಯ್ಕೆ ಆಗಿ ಬಂದಿದ್ದಾರೆ, ಮಂಡಲದಿಂದ ಜಿಲ್ಲೆಗೆ ಆಯ್ಕೆ ಆಗಿ ಬಂದಿದ್ದಾರೆ, ಜಿಲ್ಲೆಯಿಂದ ರಾಜ್ಯಕ್ಕೆ ಒಂದು ಪ್ರಕ್ರಿಯೆ ನಡೆಸಿದ್ದಾರೆ. ಯಾರು ಚುನಾವಣಾಧಿಕಾರಿ ನೇಮಕ ಆಗಿದ್ದಾರೆ, ಅವರು ಮಾಡ್ತಾರೆ ಈ ಕೆಲಸವನ್ನ. ಇವ್ರು ಯಾರು? ಅಭ್ಯರ್ಥಿ ಹಾಕ್ತೀವಿ ಅಂತ ಚುನಾವಣಾಧಿಕಾರಿಗೆ ಅಷ್ಟೇ ಹೇಳ್ಬೇಕು. ಗಣೇಶ್ ಕಾರ್ಣಿಕ್ ಅವ್ರಿಗೆ ಹೇಳ್ಬೇಕು. ಗಣೇಶ್ ಕಾರ್ಣಿಕ್ ನಮ್ಮ ಪಕ್ಷದ ರಾಜ್ಯದ ಚುನಾವಣಾಧಿಕಾರಿ. ಓವರ್ ಆಲ್ ಅದನ್ನ ನೋಡ್ತಕ್ಕಂಥವ್ರು ಶಿವರಾಜ್ ಸಿಂಗ್ ಚೌಹಾಣ್ ಅವರು. ಅವರಿಬ್ಬರಿಗೆ ಹೋಗಿ ಹೇಳ್ಬೇಕಲ್ಲ ಇವರು. ಅದು ಬಿಟ್ಟು ಪೇಪರ್ನಾಗ ಯಾಕೆ ಹೇಳ್ತಾರೆ? ಇದಕ್ಕೆ ಪಕ್ಷ ಏನೋ ಹೇಳ್ತದೆ, ಅದನ್ನ ಇವತ್ತು ಹೋಗಿ ಕೇಳ್ತೇವೆ ನಾವು. ಸಿ ಪಾಟೀಲ್ ಮಾತಾಡಿದಾಗೆ ನಾವು ನಮ್ಮ ಅಭಿಪ್ರಾಯಗಳನ್ನು ಹೇಳಬೇಕಾಗಿದೆ. ಅದಕ್ಕೆ ಈಗ ಅಪಾಯಿಂಟ್ಮೆಂಟ್ ಕೇಳಿದ್ದೇವೆ. ಡಾಕ್ಟರ್ ರಾಧಾಮೋಹನ್ ಅಗರ್ವಾಲ್ ಅವರಿಗೆ ಕೇಳಿದ್ದೇವೆ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಕೂಡ ಈಗ ಕಳಿಸ್ತೇವೆ. ನಮಗೂ ಭೇಟಿ ಮಾಡಿಸಿ ಮತ್ತು ನಮಗೆ ಅಪಾಯಿಂಟ್ಮೆಂಟ್ ಕೊಡಿ, ನಮ್ಮ ಅಭಿಪ್ರಾಯಗಳನ್ನು ನಾವು ಹೇಳಬೇಕಾಗಿದೆ. ಹಾಗಾಗಿ ಅದಕ್ಕೆ ಕಾಯ್ತಾ ಇದ್ವಿ. ನಾವು ಇವತ್ತು ಅವ್ರನ್ನ ಭೇಟಿ ಮಾಡಿ ನಮ್ಮ ಅಭಿಪ್ರಾಯಗಳನ್ನು ಹೇಳ್ತೇವೆ. ಇದು ಬರೀ ನಮ್ಮ ಅಭಿಪ್ರಾಯ ಅಷ್ಟೇ ಅಲ್ಲ, ಕಾರ್ಯಕರ್ತರ ಅಭಿಪ್ರಾಯ ಹೌದು, ಜನಸಾಮಾನ್ಯರ ಅಭಿಪ್ರಾಯವೂ ಹೌದು. ಇಷ್ಟು ಮಾಡ್ತೇವೆ. ಮತ್ತೊಂದು ವಿಷಯ ಹೇಳಿದ್ರೆ, ನಮ್ಮದು ಸಂಘಟನಾ ಪರ್ವ ನಡೀತಾ ಇದೆ. ಅದರಲ್ಲಿ ಬೂತ್ ಅಧ್ಯಕ್ಷರು ಮಾಡಿದ್ದೇವೆ, ಪೇಜ್ ಪ್ರಮುಖರು ಮಾಡಿದ್ದೇವೆ. ನಾವು ಈಗಾಗಲೇ ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ ಅಂತಕ್ಕಂಥ ವ್ಯವಸ್ಥೆ ನಮ್ಮ ಪಕ್ಷದಲ್ಲಿದೆ. ಮಂಡಲ ಅಧ್ಯಕ್ಷರ ಆಯ್ಕೆ ಬಹುತೇಕ ಆಗಿದೆ ಮತ್ತು ಅದನ್ನ ಇವತ್ತು ಗಮನಕ್ಕೆ ಬಂದಿದೆ. ಜಿಲ್ಲಾ ಅಧ್ಯಕ್ಷರ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗ್ತದೆ. ಅಂದ್ರೆ ಸಂಘಟನಾ ಪರ್ವದಲ್ಲಿ ನಡೀತಕ್ಕಂಥ ಪ್ರಕ್ರಿಯೆಗಳಿವೆಲ್ಲ. ಹಾಗೆ ಅಧ್ಯಕ್ಷರ
ಆಯ್ಕೆ ಪ್ರಕ್ರಿಯೆ ಕೂಡ ನಡೀತದೆ. ಇದ್ರ ಮಧ್ಯೆ ಒಂದಿಷ್ಟು ಜನರು ನಮ್ಮ ಪಕ್ಷದ ಮುಖಂಡರಾಗಿದ್ದರು, ಮಾಜಿ ಶಾಸಕರಾಗಿದ್ದರು, ಹಾಲಿ ಶಾಸಕರಾದವರು ಮತ್ತು ಕೇಂದ್ರದ ಸಚಿವರಾದವರು ಬಾಯಿ ಬಂದಂಗೆ ಈ ಅಧ್ಯಕ್ಷರ ಬಗ್ಗೆ ಮಾತಾಡೋದು. ಈ ಪ್ರಕ್ರಿಯೆಗಳು ನಡೀತಿರ್ಬೇಕಾದ್ರೆ ಯಾಕೆ ಮಾತಾಡಬೇಕು? ಇನ್ನೊಂದು ವಾರನೋ 15 ದಿನ ಕಾಯ್ಬೇಕಲ್ಲ ಅವರು. ಯಾಕೆ ಮಾತಾಡ್ತಾರೋ ಗೊತ್ತಿಲ್ಲ. ಇದು ಯಾರು ಸಹಿಸಿಕೊಳ್ಳೋ ಅಂತದ್ದೆಲ್ಲ. ಜನಸಾಮಾನ್ಯರು ಕೂಡ ಸಹಿಸಿಕೊಳ್ತಾ ಇಲ್ಲ, ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಸಹಿಸಿಕೊಳ್ತಾ ಇಲ್ಲ. ಏನೇ ನಡೆಯೋದಿದ್ರು ಇನ್ನು 8 ದಿನ 15 ದಿನದಲ್ಲಿ ನಡೀತದೆಯಲ್ಲ. ರಾಷ್ಟ್ರೀಯ ಅಧ್ಯಕ್ಷರ ನೇಮಕದವರೆಗೂ ಅಥವಾ ಚುನಾವಣೆಯವರೆಗೂ ಇನ್ನೊಂದು 8-10 ದಿನ 15 ದಿನ ಇದೆ. ಇದ್ರ ಮಧ್ಯೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇದು ನಾವು ಖಂಡಿಸ್ತೇವೆ. ನಾನಂತೂ ಖಂಡಿಸ್ತೇನೆ. ಅವರು ಬಾಯಿಗೆ ಬೀಗ ಹಾಕೋಬೇಕು. ಈ ತರ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು, ನಮ್ಮ ಪಕ್ಷದ ಅಧ್ಯಕ್ಷರ ಬಗ್ಗೆ ಮಾತಾಡೋದು, ಯಾವುದೋ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡೋದು. ಅವಾಗೆಲ್ಲ ಏನು ಇವ್ರಿಗೆ ಜೀವ ಇರ್ಲಿಲ್ವಾ? ಏನಾಗಿತ್ತು ಇವ್ರಿಗೆ ಅವಾಗ ಮಾತಾಡ್ಲಿಕ್ಕೆ? ಇವರು ಶಾಸಕರಾಗಿದ್ರು, ಮಂತ್ರಿಗಳಾಗಿದ್ರು. ಆಗ ಮಾತಾಡದೇನೆ ಈ ಒಂದು 15 ದಿನದಲ್ಲಿ ಮಾತಾಡೋದಿದೆಯಲ್ಲ, ಇದು ಸರಿಯಲ್ಲ. ಅಧ್ಯಕ್ಷರು ಯಾರಾಗಬೇಕು ಅಂತ ಚುನಾವಣೆ ನಡೀತದೆ. ಚುನಾವಣೆ ನಡೆದಿದ್ರೆ ನಮ್ಮಲ್ಲಿ ಬಹುಮತ ಅಲ್ಲ, ಸಹಮತದೊಂದಿಗೆ ನಡೆಯೋದು. ಬಿಜೆಪಿಯಲ್ಲಿ ನಾನು ನೋಡಿದಂಗೆ ಇಲ್ಲಿವರೆಗೆ ಸಹಮತದೊಂದಿಗೆ ನಡೆದಿದೆ. ಅದನ್ನು ಸಹಮತ ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಹೈಕಮಾಂಡ್ ಅವರು ಮಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ಇವರು ಮಾತಾಡಿದಕ್ಕೆ ಏನು ಶಿಕ್ಷೆ, ಮಾತಾಡಿದಕ್ಕೆ ಏನು ಪರಿಹಾರ? ಬಾಯಿಗೆ ಬಂದ ಡ್ಯಾಮೇಜ್, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಎಲ್ಲರಿಗೂ ಡ್ಯಾಮೇಜ್ ಆಗ್ತಾ ಇದೆ. ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಹಾಗಾಗಿ ಅದನ್ನು ಕೂಡ ನಾವು ಇವತ್ತು ಅಗರ್ವಾಲ್ ಅವರಿಗೆ ಹೇಳ್ತೇವೆ. ಇನ್ನು ನಾನು ಹೇಳಿದ್ನಲ್ಲ, ಪೇಜ್ ಪ್ರಮುಖ್, ನಮ್ಮದು ಬೂತ್ ಅಧ್ಯಕ್ಷ, ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ, ನಮ್ಮ ಮಂಡಲಗಳು ಮತ್ತು ಜಿಲ್ಲಾಧ್ಯಕ್ಷರು ನೇಮಕಗಳು ಆಗಿ ಜಿಲ್ಲಾಧ್ಯಕ್ಷರಿಗೆ ಬಂದಿದ್ದೇವೆ ನಾವು ಬಹುತೇಕ. ಇದ್ರ ಮಧ್ಯೆ ಬಾಯಿ ಬಂದಂಗೆ ಒಂದು 15 ದಿನ 8 ದಿನ ಸರಿ ಇವ್ರಿಗೆ ಇರಕ್ ಆಗೋದಿಲ್ಲ ಅಂತ ಹೇಳಿದ್ರೆ ಏನ್ ಪೇಪರ್ನಾಗ ಏನ್ ಹೇಳೋದು? ಅಧ್ಯಕ್ಷ ಬೇಡ ಅಂದ್ರೆ ಅವ್ರು ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ಕೊಳ್ಳಿ ಇವರು. ಅದ್ರ ನಾವೀಗ ಅವ್ರು ಹೇಳಿದಕ್ಕಾಗಿ ನಾವು ಹೇಳ್ತಿದ್ದೇವೆ, ಈಗಿರೋ ಅಧ್ಯಕ್ಷರನ್ನ ಮುಂದುವರಿಸಬೇಕು ಅಂತ ನಾವೀಗ ಹೇಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ದಿದ್ರೆ ಹೈಕಮಾಂಡ್ ಅವರು, ಪಕ್ಷದ ಪ್ರಮುಖರು, ಪರಿವಾರದ ಪ್ರಮುಖರು ಎಲ್ಲರೂ ಸೇರಿ ಮಾತಾಡಿ ಮಾಡೋ ಅಂತ ವ್ಯವಸ್ಥೆ ಬಿಜೆಪಿಯಲ್ಲಿ. ಆದ್ರೆ ಇವರು ಒಂದಿಷ್ಟು ಜನ ಚುನಾವಣೆ ಮಾಡ್ತೇವೆ, ಅಭ್ಯರ್ಥಿ ಹಾಕ್ತೇವೆ, ಪೇಪರ್ನಾಗ ಯಾಕೆ ಹೇಳ್ಬೇಕು? ಅದನ್ನ ಸಾರ್ವಜನಿಕರು ಓಟ್ ಹಾಕದೆ ಇದು ಅಲ್ವಲ್ಲ. ಯಾರ್ಯಾರು ಓಟ್ ಹಾಕಬೇಕು ಅಂತ ಹೇಳಿ ಅಲ್ಲಿ ಆಗಿದೆ. ಮಂಡಲದಿಂದ ಆಯ್ಕೆ ಆಗಿ ಬಂದಿದ್ದಾರೆ, ಮಂಡಲದಿಂದ ಜಿಲ್ಲೆಗೆ ಆಯ್ಕೆ ಆಗಿ ಬಂದಿದ್ದಾರೆ, ಜಿಲ್ಲೆಯಿಂದ ರಾಜ್ಯಕ್ಕೆ ಒಂದು ಪ್ರಕ್ರಿಯೆ ನಡೆಸಿದ್ದಾರೆ. ಯಾರು ಚುನಾವಣಾಧಿಕಾರಿ ನೇಮಕ ಆಗಿದ್ದಾರೆ, ಅವರು ಮಾಡ್ತಾರೆ ಈ ಕೆಲಸವನ್ನ. ಇವ್ರು ಯಾರು? ಅಭ್ಯರ್ಥಿ ಹಾಕ್ತೀವಿ ಅಂತ ಚುನಾವಣಾಧಿಕಾರಿಗೆ ಅಷ್ಟೇ ಹೇಳ್ಬೇಕು. ಗಣೇಶ್ ಕಾರ್ಣಿಕ್ ಅವ್ರಿಗೆ ಹೇಳ್ಬೇಕು. ಗಣೇಶ್ ಕಾರ್ಣಿಕ್ ನಮ್ಮ ಪಕ್ಷದ ರಾಜ್ಯದ ಚುನಾವಣಾಧಿಕಾರಿ. ಓವರ್ ಆಲ್ ಅದನ್ನ ನೋಡ್ತಕ್ಕಂಥವ್ರು ಶಿವರಾಜ್ ಸಿಂಗ್ ಚೌಹಾಣ್ ಅವರು. ಅವರಿಬ್ಬರಿಗೆ ಹೋಗಿ ಹೇಳ್ಬೇಕಲ್ಲ ಇವರು. ಅದು ಬಿಟ್ಟು ಪೇಪರ್ನಾಗ ಯಾಕೆ ಹೇಳ್ತಾರೆ? ಇದಕ್ಕೆ ಪಕ್ಷ ಏನ ಹೇಳ್ತದೆ ಅದನ್ನ ಇವತ್ತು ಹೋಗಿ ಕೇಳ್ತೇವೆ ನಾವು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.